ಬಿಗ್ ಬಾಸ್ ಶೋ ಅಲ್ಲಿ ಇವರನ್ನ ನೋಡಿ ಹೆಣ್ಮಕ್ಳು ಅಂದರೆ ಹೀಗಿರ್ಬೇಕಪ್ಪ ಅಂತ ತಂದೆ ತಾಯಂದ್ರು ಅಂದ್ಕೊಂಡಿದ್ದಿದೆ. ಪಾರು ಧಾರಾವಾಹಿಯ ಮೂಲಕ ನಮ್ಮೆಲ್ಲರಿಗೂ ಪರಿಚಯವಾದ ಇವರು ಬಿಗ್ ಬಾಸ್ ಶೋ ಮೂಲಕ ಇನ್ನಷ್ಟು ಇಷ್ಟ ಆದರು. ನನಗೆ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅರ್ಥ ಆಯ್ತಾ? ನಮ್ಮ ಜೊತೆ ಇದ್ದಾರೆ ಸ್ವಾಭಿಮಾನದ ನಲ್ಲಿ ಮೋಕ್ಷಿತಾ ಪೈ. ನಮಸ್ಕಾರ. ಹಾಯ್, ನಮಸ್ತೆ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಒಳ್ಳೆ ಮಾತುಗಳನ್ನ ನನ್ನ ಬಗ್ಗೆ ಆಡಿದ್ದಕ್ಕೆ. ವೆರಿ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಮೋಕ್ಷಿತಾ ಅವರೇ, ನಿಮ್ಮನ್ನು ನಾವು ಪಾರು ಧಾರಾವಾಹಿ ಮೂಲಕ ನೋಡಿದ್ದು. ಈಗಲೂ ಸಹ ಕನ್ನಡ ಧಾರಾವಾಹಿಗಳಲ್ಲಿ ಒನ್ ಆಫ್ ದ ಹೈಲೈಟ್ ಅಂತ ಹೇಳಿಸ್ಕೊಳ್ಳುತ್ತೆ ಪಾರು ಧಾರಾವಾಹಿ. ಈಗ ಹಿಂದೆ ತಿರುಗಿ ನೋಡಿದಾಗ ಆ ಪಾರು ಧಾರಾವಾಹಿ ಜರ್ನಿ ಏನನ್ಸುತ್ತೆ? ಸಾರ್ಥಕ ಅನ್ಸುತ್ತೆ, ನನ್ನ ಜೀವನ ಸಾರ್ಥಕ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ, ಯಾರೋ ಏನೋ ನನ್ಗೆ ಗೊತ್ತಿಲ್ಲದೆ ಇರೋಳನ್ನ ಕರ್ಕೊಂಬಂದು ಆ ಪಾರು ಅನ್ನೋ ಒಂದು ದೊಡ್ಡ ಪಾತ್ರ ನನಗೆ ಕೊಡ್ತಾರೆ. ನನ್ ಮೇಲೆ ನನಗೆ ಆ ಟೈಮಲ್ಲಿ ಕಾನ್ಫಿಡೆನ್ಸ್ ಇರಲ್ಲ. ಸೊ ಆ ಪಾತ್ರನ ನನಗೆ ಕೊಟ್ಟಿದ್ದು ಜಿ ಅಂಡ್ ನಮ್ಮ ಪ್ರೊಡ್ಯೂಸರ್. ಸೊ ದಿಲೀಪ್ ಸರಿಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು. ಇಲ್ಲ, ಇವ್ರು ಮಾಡ್ತಾರೆ, ಇವ್ರ ಕೈಲಿ ನಾನು ಮಾಡಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ನನಗೆ ಆಗಲ್ಲ, ಬಿಟ್ಬಿಡಿ ಅಂತ ಕೇಳ್ಬಿಟ್ಟಿದ್ದೀನಿ ನಾನು. ಅವಾಗ ಕರ್ಕೊಂಬಂದು, ಇಲ್ಲ ನೀವು ಮಾಡೇ ಮಾಡ್ತೀರಾ, ನಿಮ್ಮ ಕೈಲಾಗುತ್ತೆ, ಇದು ಕಲಿಯೋರ್ಗು ಮಾತ್ರ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ನಮ್ಮ ವಿದ್ಯಾ ಮ್ಯಾಮ್ ಹೇಳಿದ್ದು ನನಗೆ. ನನ್ನ ಕೈಯಲ್ಲಿ ಆಕ್ಟ್ ಮಾಡಿಸ್ತೀನಿ ಅಂತ ಕರ್ಕೊಂಬಂದು ಆಕ್ಟ್ ಮಾಡಿಸಿದ್ರು. ಅದು ಇಷ್ಟು ಜನಪ್ರಿಯತೆ ತಂದ್ಕೊಡ್ತು. ಸೊ ಆ ಒಂದು ಜರ್ನಿ ಹಿಂದೆ ತಿರುಗಿ ನೋಡಿದಾಗ ಆ ಎಲ್ಲ ಕ್ರೆಡಿಟ್ಸ್ ಅವ್ರಗಳಿಗೆ ಹೋಗ್ಬೇಕು. ನನಗೆ ನನ್ನನ್ನು ಯಾರು ಪಾರು ಮಾಡಿದ್ರಲ್ಲ, ಆ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು. ಬಿಕಾಸ್ ಒಬ್ಬ ವ್ಯಕ್ತಿನ ನಂಬಿ ಅವ್ರಿಗೆ ಅದನ್ನ ಕೊಡೋದಿದೆಯಲ್ಲ, ಆ ಒಂದು ದೊಡ್ಡ ಜವಾಬ್ದಾರಿ ಕೊಡೋದಿದೆಯಲ್ಲ, ಡಿಸಿಷನ್ ತಗೊಳ್ಳೋದು ಬಹಳ ಮುಖ್ಯ. ಹೌದು. ಈಗ ನಾನ್ ಮಾಡ್ತೀನಿ ಆಕ್ಟಿಂಗ್ ಅಂತ ಹೇಳ್ಬೋದು, ಆದ್ರೆ ನನ್ನ ನಂಬಿ ಆ ಪಾತ್ರ ಕೊಡೋದಿದೆಯಲ್ಲ ನನಗೆ, ಅದು ತುಂಬಾನೇ ಚಾಲೆಂಜಿಂಗ್. ಅದು ಇಲ್ಲ, ಇವ್ರು ಮಾಡ್ತಾರೆ ಅಂತ ಹೇಳಿ ನನಗೆ ಆ ಪಾತ್ರನ ಕೊಟ್ರಲ್ಲ, ಸೊ ಅವ್ರಿಗೆ ಅಂದ್ರೆ ಫಾರ್ ಎವರ್ ಗ್ರೇಟ್ಫುಲ್ ಅವ್ರಿಗೆ. ಬಿಕಾಸ್ ಇವತ್ತಿಗೂ ಜನ ಅಲ್ಲಿ ಬಿಗ್ ಬಾಸ್ ಮನೇಲಿ ನೀವು ನೋಡಿರ್ಬೋದು, ಒಂದಿಷ್ಟು ಕ್ರೌಡ್ ಬಂದಿತ್ತು. ಅಷ್ಟು ಕ್ರೌಡ್ ಮಧ್ಯನೂ ಜನರ ಬಾಯಲ್ಲಿ ಆಲ್ಮೋಸ್ಟ್ ಒಂದು ಅರ್ಧಕ್ಕರ್ಧ ಜನರ ಬಾಯಲ್ಲಿ ಬಂದಿದ್ದ ಹೆಸರೇ ಪಾರು ಪಾರು ಅಂತ ಹೇಳಿ. ಸೊ ಅಲ್ಲಿಗೆ ಗೊತ್ತಾಗತ್ತೆ ಪಾರು ಎಷ್ಟು ಅವ್ರ ಮನ್ಸಲ್ಲಿ ಕೂತಿದೆ ಅಂತ ಹೇಳಿ. ಖಂಡಿತ. ಸೊ ಹಾಗಾಗಿ ಅದಕ್ಕೆ ಆ ಒಂದು ಪಾತ್ರಕ್ಕೆ, ಪಾರುಗಾಗ್ಲಿ, ಪಾರುನ ಮಾಡ್ದವ್ರಿಗಾಗ್ಲಿ, ಸೊ ಅವರಿಗೆ ನಾನು ಚಿರಋಣಿ. ಅಂಡ್ ಈ ಪಾರು ನಿಮ್ಮ ಆಕ್ಟಿಂಗ್ ನೋಡ್ತಿದ್ವಿ, ಆದ್ರೆ ಇನ್ನೊಂದ್ ಕಡೆ ನಿಮ್ಮ ಆಕ್ಟಿಂಗ್ ನೋಡ್ತಿದ್ದಿದ್ದು ಜನರು ಅಂತಂದ್ರೆ ಈ ಟಿಕ್ಟಾಕ್, ಮ್ಯೂಸಿಕಲಿ ಅನ್ನೋ ಆ್ಯಪ್ಗಳಲ್ಲಿ. ಐ ಗೆಸ್ ಅದು ಎಷ್ಟೊಂದು ಜನರಿಗೆ ಗೊತ್ತಿಲ್ಲದೇನೋ ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದೆ. ಆ ದಿನಗಳನ್ನ ನೆನೆಸ್ಕೊಂಡ್ರೆ ಅವಾಗ ಸುಮ್ಮನೆ ಒಂದು ಟೈಮ್ ಪಾಸ್ಗೆ ಅಂತ ಮಾಡ್ತಿದ್ದಂಥ ಒಂದು ಫನ್ ಟೈಮ್ಸ್ ಅದು. ಬಟ್ ಹೌ ವಾಸ್ ದೋಸ್ ಡೇಸ್? ನಾನು ಪಾರುಗ್ ಬರೋವರೆಗೂ ಒಂದ್ಸಲನೂ ಟಿಕ್ಟಾಕ್ ಎಲ್ಲ ಯೂಸ್ ಮಾಡಿದ್ದೇ ಇಲ್ಲ. ನಾನು ಆ ಥರ ಎಲ್ಲ ಮಾಡ್ತಾನೆ ಇರಲಿಲ್ಲ. ಅಂದರೆ ಯಾವುದೇ ರೀತಿಯಾದ ರೀಲ್ಸ್ ಆಗಲಿ ಇಲ್ಲ ಟಿಕ್ಟಾಕ್ ವೀಡಿಯೋಸ್ ಆಗಲಿ ಏನೂ ಮಾಡಿದ್ದೇ ಇಲ್ಲ ನಾನು. ಪಾರುಗ್ ಬಂದಮೇಲೆ ಬೇರೆ ಆರ್ಟಿಸ್ಟ್ಗಳು ಮಾಡೋದನ್ನ ನೋಡಿ ಆ್ಯಂಡ್ ಅವ್ರ ಜೊತೆ ನಾನು ಮಾಡ್ತಾ ಇದ್ದೆ. ಅದಾದಮೇಲೆ ಅದು ಹಾಗೆ ಕಂಟಿನ್ಯೂ ಆಯ್ತೇ ಹೊರತು ನಾನು ಈ ಫೀಲ್ಡಿಗೆ ಬರೋಕ್ಕೂ ಮುಂಚೆ ಎಲ್ಲ ನಾನು ಅದನ್ನು ಮಾಡಿರಲಿಲ್ಲ. ಎಸ್. ಆ್ಯಂಡ್ ಇನ್ನೊಂದೇನೆಂದರೆ ಯೂಟ್ಯೂಬ್ ಅನ್ನೋ ಒಂದು ಹೊಸ ಪ್ಲ್ಯಾಟ್ಫಾರ್ಮ್ ಮತ್ತೆ ಅದು ಒನ್ ಆಫ್ ದ ಪ್ರೊಫೆಷನ್ ಆಗೋಕ್ಕೆ ಶುರು ಆಯಿತು ಎಷ್ಟೊಂದು ಜನಕ್ಕೆ. ಈಗಲೂ ನಿಮ್ಮ ಚಾನಲ್ಗೆ ಸಾಕಷ್ಟು ಫಾಲೋವರ್ಸ್ ಇದ್ದಾರೆ. ಐ ಗೆಸ್ ಒಂದು ಕಡೆ ಟಿ ವಿ ಆಡಿಯನ್ಸ್ ಪರಿಚಯ ಆದರೆ ಇನ್ನೊಂದು ಕಡೆ ಯೂಟ್ಯೂಬ್ ಆಡಿಯನ್ಸೇ ಸೆಪ್ರೇಟಾಗಿ ಸಿಗ್ತಾರೆ. ಯೂಟ್ಯೂಬ್ ಆಡಿಯನ್ಸ್ ಬಗ್ಗೆ ಏನು ಹೇಳ್ತೀರಾ? ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಲಾಂಚ್ ಆಗಿ ಲಾಂಚ್ ಮಾಡಿದ್ದು ನಾನು ಹೋದ ವರ್ಷ ಮಾರ್ಚಲ್ಲಿ ಲಾಂಚ್ ಮಾಡಿದ್ದೆ. ಇವಾಗ 170K ಫಾಲೋವರ್ಸ್ ಇದ್ದಾರೆ. ಸೊ ಅಷ್ಟು ಬೇಗ, ಅಂದರೆ ಇಷ್ಟು ಬೇಗ ಅಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅದೇ ಹೇಳೋದು, ಜನ ಎಲ್ಲೂ ನನ್ನನ್ನು ಕೈ ಬಿಡ್ತಾ ಇಲ್ಲ. ಪ್ರತಿ ಸಲ ಏನೇ ನಾನು ಹೊಸದಾಗಿ ಶುರು ಮಾಡಿದ್ರು ಅಥವಾ ನಂದು ಏನೇ ಹೊಸತನ ಇದ್ರೂ ಅದೆಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆ್ಯಂಡ್ ಕೈ ಹಿಡಿದು ಮುಂದೆ ನಡ್ಸ್ಕೊಂಬಂದಿದ್ದಾರೆ. ಸೊ ಇವತ್ತಿಗೆ ಮೋಕ್ಷಿತಾ ಏನೇ ಆಗಿದ್ರು, ಮೋಕ್ಷಿತಾಗ್ ಪಾರುಲ್ ಸಕ್ಸಸ್ ಸಿಕ್ಕಿರ್ಬೋದು, ಬಿಗ್ ಬಾಸಲ್ಲಿ ಸಕ್ಸಸ್ ಸಿಕ್ಕಿರ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾ ಏನೇ ಆದರೂ ಎಲ್ಲ ಕ್ರೆಡಿಟ್ಸು ನನ್ನ ಫ್ಯಾನ್ಸ್ಗೆ ಹೋಗಬೇಕು. ಬಿಕಾಸ್ ಏನೂ ಅಲ್ಲದೆ ಇರೋಂಥ ವ್ಯಕ್ತಿನ ಏನೋ ಮಾಡಿರೋದು ಫ್ಯಾನ್ಸು. ಸೊ ಹಾಗಾಗಿ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ. ಆ್ಯಂಡ್ ನಿಮ್ಮ ಲೈಫ್ನ ಒನ್ ಆಫ್ ದ ಸ್ಪೆಷಲ್ ಪರ್ಸನ್ ಅಂದರೆ ನಿಮ್ಮ ತಮ್ಮ. ಆ್ಯಂಡ್ ನಾವು ಅವ್ರನ್ನ ಟಿ ವಿ ಸ್ಕ್ರೀನಲ್ಲಿ ನೋಡಿದಾಗ, ನಿಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದಾಗ ನಮಗೆ ದೃಷ್ಟಿ ತೆಗಿಬೇಕಂತ ಅನಿಸುತ್ತೆ. ಅದು ಯಾವುದೋ ರೀತಿ ಪ್ರೀತಿ, ಕಾಳಜಿ ನಿಮಗೆ ಅವ್ರ ಮೇಲೆ. ಆ ರೀತಿಯ ಸಾಕಷ್ಟು ಜನ ಇರ್ತಾರೆ ಪ್ರಪಂಚದಲ್ಲಿ, ಯಾವುದ್ಯಾವುದೋ ಫ್ಯಾಮಿಲಿಗಳಲ್ಲಿ. ಅವರೆಲ್ಲ ಅಕಸ್ಮಾತ್ ನಿಮಗೆ ಬಂದು ಕೇಳಿದ್ರೆ ಯಾವ ರೀತಿ
ಈ ಥರ ಮುದ್ದಾದ ಮಕ್ಕಳನ್ನ ನೋಡ್ಕೋಬೇಕು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಏನು ತುಂಬ ಮುಖ್ಯ ಅವ್ರಿಗೆ? ಪ್ರೀತಿ ತುಂಬ ಮುಖ್ಯ. ಆ ಮಕ್ಳಿಗೆ ಏನೂ ಗೊತ್ತಾಗಲ್ಲ, ದೇವ್ರ ಮಕ್ಳುಗಳು ಅವರೆಲ್ಲ. ಸೊ ಏನೂ ಗೊತ್ತಿಲ್ಲ ಆ್ಯಂಡ್ ನಿಷ್ಕಲ್ಮಶ ಅವರು. ಆ್ಯಂಡ್ ಈಗ ನಾ ಹೇಳ್ತೀನಲ್ಲ, ಇವಾಗ ನನ್ನನ್ನು ಯಾರಾದ್ರೂ ಪ್ರೀತಿ ಮಾಡಿದ್ರೆ, ಇಲ್ಲ ಈಗ ನನ್ನ ಬಿಟ್ಬಿಡಿ, ಇವಾಗ ನಾರ್ಮಲ್ ಆಗಿ ಸೊಸೈಟಿಲಿ ಒಬ್ರು ಪ್ರೀತಿ ಮಾಡೋದ್ರಲ್ಲಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದಿರುತ್ತೆ. ಆದರೆ ಆ ಮಗು ನಮ್ಮನ್ನ ಪ್ರೀತಿ ಮಾಡುತ್ತಲ್ಲ, ಅದರಲ್ಲಿ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಅದು ನಿಷ್ಕಲ್ಮಶ ಅಂತ ನನಗನ್ಸುತ್ತೆ. ನಾನು ಬಿಗ್ ಬಾಸಿಗೆ ಹೋಗೋ ದಿವಸ ಅವನು ಎಷ್ಟು ಫೀಲ್ ಮಾಡಿದ್ದಾನೆ, ನನ್ನ ಹತ್ರನೇ ಇರ್ಬೇಕಂತ ಅವನು ಎಷ್ಟು ಟ್ರೈ ಮಾಡಿದ್ದಾನೆ, ಅದೆಲ್ಲ ಪ್ರೀತಿ ನನಗೆ ಅದು ನಿಜವಾದ್ದು ಅಂತ ಅನ್ಸುತ್ತೆ. ಖಂಡಿತ. ಸೊ ಅದ್ರಲ್ಲಿ ಸಿಗೋಂಥ ಖುಷಿ ಯಾವುದ್ರಲ್ಲೂ ಸಿಗಲ್ಲ. ಪ್ರೀತಿ ಅಂತಂದ್ರೇ ಅವನು ನನಗೆ. ಹೌದು. ಆ್ಯಂಡ್ ಅದೇ ನಾವು ಬೇರೆ ಇಂಟರ್ವ್ಯೂ ಮಾಡಿದಾಗಲೂ ಸಹ ಎಲ್ಲರೂ ಅದೇ ಹೇಳ್ತಿದ್ದಿದ್ದು, ನೀವು ಅಕ್ಕನ ಥರ ಅಂತೂ ಅವನನ್ನು ನೋಡ್ಕೋತಾ ಇಲ್ಲ, ತಾಯಿ ಥರನೇ ನೋಡ್ಕೋತಿದ್ದೀರಾ ಅಂತ. ಅದು 100ಕ್ಕೆ 100 ನಿಜ. ಈ ಥರ ಒಂದು ಗುಣ ಇರೋದಕ್ಕೆ ಐ ಗೆಸ್ ನಿಮ್ಮ ಒಂದು ಟೀಚಿಂಗ್ ಬ್ಯಾಕ್ಗ್ರೌಂಡ್ ಕೂಡ ಕಾರಣ ಅಂತ ನನಗನ್ಸುತ್ತೆ. ಪಾಠ ಮಾಡ್ತಿದ್ರಿ ಅಂತ ಹೇಳಿದ್ದೀರಾ. ಆ್ಯಂಡ್ ನಿಮ್ಮ ಅರ್ಥ ಆಯ್ತಾ? ಅದರಲ್ಲೇ ನಮ್ಗೆ ಅರ್ಥ ಆಗ್ಬಿಡ್ಬೇಕು ನಿಮಗೆ, ಅರ್ಥ ಆಯ್ತಾ ಅಂತ ಹೇಳಿದ್ದೀನಿ. ಅದ್ರ ಬಗ್ಗೆನೇ ಸಾಕಷ್ಟು ಟ್ರೋಲ್ಸ್ ಕೂಡ ಎಲ್ಲ ಆಗಿತ್ತು. ನೀವು ಹೇಳೋ ಶೈಲಿ ಅದು ಪಕ್ಕ ಒಬ್ಬ ಟೀಚರ್ ಹೇಳ್ತಿರೋ ಥರನೇ ಕಾಣ್ತಿತ್ತು. ಒಂದು ಕಡೆ ಆ್ಯಕ್ಟಿಂಗ್ ಶುರು ಆಯಿತು, ಬಟ್ ಈ ಟೀಚಿಂಗ್ ಅನ್ನೋದು ಯಾವಾಗ ಇದ್ದಿದ್ದು, ಅದ್ರ ಕಡೆ ಒಲವು ಯಾವಾಗಿಂದಿತ್ತು? ನಾನು PUC ಇದ್ದಾಗ ಏನಾಗಿತ್ತು, ಫಸ್ಟ್ PU ಅವಾಗ ತಾನೆ ಫಸ್ಟ್ PUಗೆ ಹೋಗಿದ್ದೆ. ಆಗ ನಮ್ಮಪ್ಪ 100 ರೂಪಾಯಿ ಕೊಟ್ಟಿದ್ರು ನನಗೆ, ಪಾಕೆಟ್ ಮನಿ ಅಂತ ಹೇಳಿ. ಅದನ್ನ ಒಂದ್ ವಾರಕ್ಕೆ ಖಾಲಿ ಆಗಿತ್ತು ಫ್ರೆಂಡ್ಸ್ ಜೊತೆ. ಅವಾಗ ತಾನೆ ಕಾಲೇಜ್ ಅಂತ ನೋಡಿದ್ದು. ಸೊ ಅವಾಗ ಹಂಗೆ ಖಾಲಿ ಆದಾಗ ನಮ್ಮಪ್ಪ ನೆಕ್ಸ್ಟ್ 1 ವಾರ ಆದ್ಮೇಲೆ ಕೇಳಿದೆ ದುಡ್ಡು ಬೇಕು ಅಂತೇಳಿ. ಅವಾಗ ಕೊಟ್ಟಿದ್ನಲ್ಲ, ಎಲ್ಲ ಏನಾಯ್ತು ಅಂತಂದ್ರು. ಅವಾಗ ಅನ್ನಿಸ್ತು, ಹಿಂಗೆಲ್ಲ ಕೇಳ್ತಾ ಇದಾರಲ್ಲ ಇವರು, ಅಂದ್ರೆ 100 ರೂಪಾಯಿ ಕೊಟ್ಟಿದ್ರು, 100 ರೂಪಾಯಿ ಖಾಲಿ ಆಗೋಯ್ತು, ಮತ್ತೆ ಕೇಳಿದ್ರೆ ಹಿಂಗೆ ಹೇಳ್ತಿದಾರಲ್ಲ ಅಂತ ಅದನ್ನೇ ಒಂಥರ ಫೀಲ್ ಆಯ್ತು ನನಗೆ. ಅಲ್ಲಿವರೆಗೂ ಕೇಳಿದ್ದೇ ಇಲ್ಲ ನಾನು, ಅದೊಂಥರ ಫೀಲ್ ಆಯ್ತು. ಅದಾಗ್ತಿದ್ದ ಹಾಗೆ ಏನಾಯ್ತು, ಟ್ಯೂಷನ್ಸ್ನ ಶುರು ಮಾಡಿದೆ. 2 ಮಕ್ಳಿಗೆ ಅಷ್ಟೇ, ಅಂದರೆ ನಮ್ಮ ಮಾವನ ಮಕ್ಳಿಗೆ ನಾನು ಫಸ್ಟ್ ಟ್ಯೂಷನ್ ಅಂತ ಹೇಳಿ ಮಾಡಿದ್ದು. ನಮ್ಮ ಅತ್ತನೇ ಕಳಿಸ್ತಾ ಇದ್ರು ನಮ್ಮ ಮನೆಗೆ. ಸೊ ಅವರಿಂದ ಶುರುವಾಯಿತು. ಅವರಿಬ್ಬರಿಗೆ ನಾನು ಫಸ್ಟ್ ಟ್ಯೂಷನ್ಸ್ ತೊಗೊಂಡಾಗ 800 ಪೇ ಮಾಡಿದ್ರು ಅವ್ರು ಫಸ್ಟ್ ಮಂತ್. 8 ವಾರ ನೋಡ್ಕೊಂಡ್ಬಿಡ್ಬೋದು. 800 ಬಂದಿತ್ತು. ಅದಾದ್ಮೇಲಿಂದ ಅಪ್ಪ ಅಮ್ಮನ ಹತ್ರ ಏನೂ ಕೇಳಿದ್ದೇ ಇಲ್ಲ ನಾನು. ನಂಗೆ ಇಂಥದ್ದು ಬೇಕು, ಇಂಥದ್ದು ಕೊಡಿಸಿ ಇಲ್ಲ. ನಾನು ಫೈನಲ್ ಇಯರ್ ಡಿಗ್ರಿಗೆ ಬರೋವಾಗ 12,000 ಅರ್ನ್ ಮಾಡ್ತಾ ಇದ್ದೆ ನಾನು ಫೈನಲ್ ಇಯರ್ ಡಿಗ್ರಿಗೆ ಬರೋವಾಗ ಟ್ಯೂಷನ್ ಮಾಡಿ ಆಗಲೇ 12,000 ಅರ್ನ್ ಮಾಡ್ತಾ ಇದ್ದೆ. ಸೊ ಬೆಳಗ್ಗೆ ಕಾಲೇಜ್ ಮುಗಿಸ್ಕೊಂಡ್ ಬರ್ತಾ ಇದ್ದೆ, ಸಂಜೆ ಇದ್ದು. ಇವತ್ತಿಗೂ ಆ ಮಕ್ಕಳೆಲ್ಲ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ. ನನ್ನ ಸ್ಟೂಡೆಂಟ್ಸ್ ಒಬ್ಬರು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ಇನ್ನೊಬ್ರು CA ಓದ್ತಾ ಇದ್ದಾರೆ. ಹೀಗೆ ಒಬ್ಬೊಬ್ರು ಒಂದೊಂದು ಫೀಲ್ಡಲ್ಲಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಪ್ರತಿ ವರ್ಷ ನನ್ನ ಬರ್ಡೇಗೆ ಬಂದು ಕೇಕ್ ಕಟ್ ಮಾಡಿಸ್ತಾರೆ. ನನ್ನ ಸ್ಟೂಡೆಂಟ್ಸ್ ಹಿಂಗಿದಾರಲ್ಲ, ಹಿಂಗಾಗಿದಾರಲ್ಲ, ಅದೊಂಥರ ಫೇವ್ರೆಟ್ ಟೀಚರ್ ಆಗೋದು ಬಹಳ ಕಷ್ಟ. ಯಾವುದೋ ಒಂದು ಸೆಟ್ ಆಫ್ ಸ್ಟೂಡೆಂಟ್ಸ್ಗೆ ಇವ್ರು ನಮ್ಮ ಫೇವ್ರೆಟ್ ಟೀಚರ್ ಅಂತ ಹೇಳ್ಸ್ಕೊಳ್ಳೋದು ಕಷ್ಟ ಒಂಥರ. ಆದರೆ ನೀವು ಅದರಲ್ಲಿ ಅಂದರೆ ಅದನ್ನು ದಾಟ್ಬಿಟ್ಟಿದ್ದೀರಾ ನೀವು. ನಾನು ನೋಡಿದ್ರೆ ಅವ್ರಿಗೆ ಎಷ್ಟು ಭಯ ಇತ್ತು ಅಷ್ಟೇ ಪ್ರೀತಿನೂ ಇತ್ತು. ಅವ್ರಿಗಿಂತ ಅವ್ರ ಮನೆಯವ್ರುಗಳು ಜಾಸ್ತಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ನನ್ನ ಜೊತೆ. ಇವತ್ತಿಗೂ ಅವ್ರ ಜೊತೆ ಒಂದು ಕಾಂಟ್ಯಾಕ್ಟ್ ಇದೆ. ಅಲ್ಲಿಂದ ನನ್ನ ಜರ್ನಿ ಶುರು ಆಯ್ತು. ಅಂದ್ರೆ ನೀವು ಆವಾಗ್ಲೇನೆ ವರ್ಕಿಂಗ್ ಗರ್ಲ್ ಅಂದ್ರೆ ಅದೇ ಹೇಳಿದ್ದು, ನಂಗೆ ಡಿಪೆಂಡ್ ಆಗಕ್ಕೆ ಇಷ್ಟ ಇಲ್ಲ ಯಾರ ಮೇಲೂ. ಒಂದ್ ಮಾತು ಹಿಂಗ್ ಬಂದ್ಬಿಟ್ರು ಅದನ್ನ ಬೇಡ, ಇಂಡಿಪೆಂಡೆಂಟ್ ಆಗಿರೋಣ. ಅವಾಗ ಆ 100 ರೂಪಾಯಿನ ನಾನು ಕೇಳಿದಾಗ ಏನಾಯ್ತು ಆ 100 ರೂಪಾಯಿ ಅಂತ ಅಪ್ಪ ಕೇಳಿದ್ರು. ಅದೇ ಈ 800 ರೂಪಾಯಿನ ಅಪ್ಪ ಕೇಳಿರ್ಲಿಲ್ಲ, ಏನ್ ಮಾಡ್ತಿದ್ಯಾ ಅಂತೇಳಿ. ಯಾಕಂದ್ರೆ ಅದ್ ನಾನ್ ದುಡಿತಾ ಇದ್ದಿದ್ರಿಂದ. ಸೊ ಆ ದುಡ್ಡು ನೀನ್ ಏನ್ ಮಾಡಿದೆ ಅಂತ ಅವ್ರು ಕೇಳಿಲ್ಲ. ಅಂಡ್ ಇವತ್ತಿನವರೆಗೂ ಹಾಗೇನೆ ಪಾಪ, ನಮ್ಮ ಮನೇಲಿ ಅಪ್ಪ ಅಮ್ಮ ಇಬ್ರು ಆಗ್ಲಿ, ನಿನ್ ಪೇಮೆಂಟ್ ಎಷ್ಟು ಅಂತಾನೂ ಕೇಳಲ್ಲ ಅವ್ರು ನನ್ನ ಹತ್ರ. ಇವಾಗ ಹೀಗಿದ್ದಾರೆ ಮೋಕ್ಷಿತ ಅವರು. ಆದ್ರೆ ನಾವು ತುಂಬಾ ಲೈಕ್ ನಿಮ್ ಚೈಲ್ಡ್ಹುಡ್ ಬಗ್ಗೆ ಮಾತಾಡೋದಾದ್ರೆ, ಇವಾಗ ನಿಮ್ಗೊಂದು 7 years 8 years ಮೋಕ್ಷಿತ ಹೇಗಿದ್ದಿತ್ತು ಆ ಟೈಮ್? ಅಂದರೆ ಒಂದು 8 years ನೀವೇನೇ ಹೇಳಿದ್ರೆ ನಂಗೆ ಜವಾಬ್ದಾರಿ ಬಂದ್ಬಿಡುತ್ತೆ ನನ್ನ ತಮ್ಮಂದು. ನಾನು ಚಿಕ್ಕ ವಯಸ್ಸಲ್ಲಿ ಹೊರಗಡೆ ಆಟ ಆಡಿದ್ದೆ ಕಮ್ಮಿ. ಯಾಕೆಂದ್ರೆ ನಾನು ಹುಟ್ಟಿದ ಮೇಲಿಂದ ಜವಾಬ್ದಾರಿ ಶುರು ಆಯಿತು ನನಗೆ. ಅಲ್ಲಿವರೆಗೂ ನಾನು ಅಕ್ಕ ಆಗಿದ್ದವಳು, ಅವನಲ್ಲಿ ಹೋಗ್ತಾ 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 ಅವನ ನ್ಯೂನತೆಗಳು ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೂ ಅಮ್ಮ ಆಗೋ ಥರ ಆಯಿತು. ಆ್ಯಂಡ್ ಹೊರಗಡೆ ಆಟ ಆಡೋದು ಅದೆಲ್ಲ ಕಮ್ಮಿ ಆಗ್ತಾ ಹೋಯಿತು.
ಅವಾಗಿಂದನೂ ಮೋಕ್ಷಿತ ಅವ್ರು ಹೀಗೇನೆ. ಎಸ್. ಆ್ಯಂಡ್ ನಿಮ್ಮ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಜನರಿಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಒಂದು ದುಡಿಮೆ ಏನಿದೆ ಅದರಲ್ಲಿ ಒನ್ ಆಫ್ ದ ಪೋರ್ಷನ್ ನೀವು ಸೋಷಿಯಲ್ ಸರ್ವಿಸ್ಗೆ ಅಂತ ಎತ್ತಿಡ್ತೀರಾ. ಹೇಗೆ ಬಂದಿದ್ದು ಈ ಒಂದು ಒಳ್ಳೆ ಗುಣ? ಅಂಡ್ ಇನ್ನೊಂದು ವಿಚಾರ ಹೇಳ್ಬೇಕು ನಾನು, ಮೋಕ್ಷಿತ್ ಅವ್ರು ಬಿಗ್ ಬಾಸ್ ಅಲ್ಲಿ ಬಂದಿದ್ದ ದುಡ್ಡೆಲ್ಲ ತಗೊಂಡೋಗಿ ಅನಾಥಾಶ್ರಮಕ್ಕೆ ಕೊಟ್ಟಿದ್ದಾರೆ ಅಂತ. ಎಲ್ಲ ದುಡ್ಡನ್ನು ಕೊಟ್ಟಿಲ್ಲ, ಒಂದ್ ಸ್ವಲ್ಪ ಅಷ್ಟೇ, ಎಲ್ಲಾನು ಅಲ್ಲ. ಇದನ್ನ ಪಾಪ ಎಲ್ಲಾನು ಅಂತೆಲ್ಲ ಹಾಕ್ಬಿಟ್ಟಿದ್ದಾರೆ, ಸ್ವಲ್ಪ ಅಷ್ಟೇ. ನನ್ ಕೈಯಲ್ಲಿ ಏನಾಗುತ್ತೆ, ನನಗೇನು ಹೆಲ್ಪ್ ಮಾಡಕ್ ಆಗ್ಬೋದು ಅದನ್ನ ನಾನು ಮಾಡ್ತೀನಿ ಹೊರತು ಎಲ್ಲಾನು ತಗೊಂಡೋಗಿ ಕೊಟ್ಟಿಲ್ಲ. ಯಾವಾಗಿಂದ ಈ ಒಂದು ಇದು ಫ್ರಮ್ 2017. ಅದು ಇನ್ನೂ ಹೆಚ್ಚಾಗ್ತಾ ಹೋಗ್ಲಿ ಅಂತ ನಾವು ಆಶಿಸ್ತೀವಿ. ನಿಮ್ಮನ್ನ ಆ್ಯಕ್ಟಿಂಗಲ್ಲಿ ನೋಡಿದ್ದೀವಿ, ಬಿಗ್ ಬಾಸ್ ಜರ್ನಿಯಲ್ಲಿ ನೋಡಿದ್ದೀವಿ, ಈಗ ನಿಮ್ಮ ವ್ಯಕ್ತಿತ್ವ ಕೂಡ ಪರಿಚಯ ಆಗ್ತಾ ಇದೆ. ನೆಕ್ಸ್ಟ್ ಏನು ನಿಮ್ಮ ಪ್ಲ್ಯಾನ್ ಅಥವಾ ನಿಮ್ಮ ಪ್ರಾಜೆಕ್ಟ್ ಯಾವ್ದಾದ್ರು ರೆಡಿ ಇರೋದಿದ್ರೆ? ಸೀರಿಯಲ್ ಎಲ್ಲ ಆಯಿತು, ಸಿನಿಮಾ ಕಡೆ ನೀವು ತಿರುಗಿ ನೋಡೋದಿದೆಯಾ? ಒಂದು ಸಿನಿಮಾ ರೆಡಿ ಆಗಿದೆ ನಂದು, ಒಂದು ಸಾಂಗ್ ಬಿಟ್ ಮಾತ್ರ ಬಾಕಿ ಇದೆ, ಅದಾದರೆ ಕಂಪ್ಲೀಟ್ ಆಗೋಗುತ್ತೆ ಸಿನಿಮಾ. ಡಬ್ಬಿಂಗ್ ಎಲ್ಲ ಆಗಿದೆ, ಸೊ ಅದನ್ನು ಕನ್ನಡ ಮತ್ತು ತೆಲುಗುಲಿ ರಿಲೀಸ್ ಮಾಡಬೇಕು ಅಂತ ಇದ್ದಾರೆ. ಈಗ ನೆಕ್ಸ್ಟ್ ಅದು ಲೈನಪ್ ಇದೆ. ಅದಾದಮೇಲೆ ನೆಕ್ಸ್ಟ್ ಇನ್ನು ಹೆಂಗೆ ಬರುತ್ತೆ ಹಾಗೆ ತೊಗೊಂಡು ಹೋಗ್ತೀನಿ. ಸಿನಿಮಾ ಸೀರಿಯಲ್ ಇದೆ ಅಂತ ಇಲ್ಲ, ಏನೇ ಬಂದ್ರೂ ನನಗೇನು ಇಷ್ಟ ಆಗುತ್ತೆ, ನನಗೆ ಇದು ಇಷ್ಟ ಆಯಿತು ಅಂತ ಅನ್ಸಿದ್ರೆ ನಾನು ಮಾಡ್ತೀನಿ. ಎಸ್ ಅಕ್ಷಿತಾ ಅವರೇ, ನಿಮ್ಮ ಆಟನ ನೋಡಿದ್ದೀವಿ, ನಿಮ್ಮ ನಟಿಯಾಗಿ ನೋಡಿದ್ದೀವಿ ನಾವು. ಇವಾಗ ನಾವು ಹೇಳೋದಿಷ್ಟೇ, ನೀವಿನ್ನೂ ಹೆಚ್ಚು ಪ್ರಾಜೆಕ್ಟ್ಸ್ಗಳು ಮಾಡಬೇಕು, ನೀವು ನಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ಕೋತಾನೆ ಇರಬೇಕು. ಯಾಕಂದರೆ ನಾವು ನೋಡಿದ್ದೀವಿ ನಿಮ್ಮ ಒಂಥರ ಕೆಪಾಬಿಲಿಟಿ ಏನಿದೆ ಅನ್ನೋದನ್ನ ಇನ್ನೂ ಹೆಚ್ಚಾಗಿ ನೋಡೋದಕ್ಕೆ ಇಷ್ಟಪಡ್ತೀವಿ. ಅರ್ಥ ಆಯ್ತಾ? ಅರ್ಥ ಆಯ್ತು. ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ, ತುಂಬ ಇಷ್ಟ ಆಯಿತು. ಈ ಒಂದು ಸೆಷನ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ನಿಮಗೂ, ನಿಮಗೆ ನಿಮ್ಮ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ವೆರಿ ಕೈಂಡ್ ಆಫ್ ಯು.